ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನು ವಾಸ್ತು ಬಗ್ಗೆ ಸ್ವಲ್ಪ ಕಿರು ಪರಿಚಯವನ್ನು ಮಾಡಿಕೊಟ್ಟೆ ನಿಮಗೆ. ಎಲ್ಲ ಏಜವರು, ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ಅರ್ಥ ಮಾಡ್ಕೊಳ್ಳುವಂಥ ಒಂದು ವಾಸ್ತು ಬಗ್ಗೆ ತಿಳಿಸ್ಕೊಟ್ಟೆ ನಾನು. 2 ನಿಮಿಷದಲ್ಲಿ ಅದು ನಾನು ಏನು ಹೇಳಿದೆ ನಿನ್ನೆ ಅದನ್ನು ರೀಕ್ಯಾಪ್ ಮಾಡ್ತೀನಿ. ಯಾರು ಜಮೀನು, ಅದು ಹೊಲ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ತೋಟ ಆಗಿರ್ಬೋದು, ಫಾರ್ಮ್ ಹೌಸ್ ಆಗಿರ್ಬೋದು, ನಿಮ್ಮ ಸೈಟು ಆಗಿರ್ಬೋದು, ಅಥವಾ ಮನೆ ಕಟ್ಟಿರ್ತಾರೆ, ಸುತ್ತಲೂ ಜಾಗ ಇರುತ್ತೆ. ಆ ಥರ ಇರುವಂಥ ಜಾಗವನ್ನು ಪರ್ಚೇಸ್ ಮಾಡಬೇಕು ಅನ್ನೋದಾಗಿದ್ದರೆ, ಅಥವಾ ಹೊಲ ಗದ್ದೆಗಳನ್ನು ಕನ್ವರ್ಟ್ ಮಾಡಿ ಸೈಟ್ ಮಾಡಬೇಕು ಅನ್ನೋದಾಗಿದ್ದರೆ, ಅದನ್ನು ನೀವು ಸ್ವಲ್ಪ ಪರೀಕ್ಷೆ ಮಾಡೋದು ಹೇಗೆ ಅಂತ ಹೇಳಿದ್ದೆ. ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ 4 ವೆರೈಟಿ ಭೂಮಿ ಇದೆ ಜಗತ್ತಿನಲ್ಲಿ ಅಂತೇಳಿ. 4 ವೆರೈಟಿ ಭೂಮಿಗಳಿದೆ. ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ಇದು ವರ್ಣ, ಜಾತಿ ಅಲ್ಲ. ವರ್ಣ ಅಂದರೆ ಒಂದು ಗುಂಪು. ಈಗ ಕಸ ಗುಡಿಸೋರ ಗುಂಪು ಅಂತ ಕರಿತೀವಿ. ಅಡುಗೆ ಮಾಡೋರವರೇ ಅಡುಗೆ ಭಟ್ರ ಗುಂಪು ಅಂತೀವಿ. ಕಳ್ತನ ಮಾಡೋರ ಕಳ್ಳರ ಗುಂಪು ಅಂತೀವಿ. ಕುಡುಕರು ಅಂತೀವಿ. ಹಾಗೆ ಕೆಲವು ಕರ್ಮಗಳ ಆಧಾರದ ಮೇಲೆ ವರ್ಣಗಳನ್ನು ಮಾಡಿದ್ರು ನಮ್ಮ ವೇದಗಳ ಕಾಲದಲ್ಲಿ. ಸದಾ ಬ್ರಾಹ್ಮಣ ಅಂದ್ರೇನು, ಎಲ್ರಿಗೂ ಒಳ್ಳೆಯದಾಗಲಿ, ಜಗತ್ತಿಗೆ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಜಗತ್ತಿನಲ್ಲಿ ಎಲ್ಲ ಜನಾಂಗದವ್ರಿಗೂ ಒಳ್ಳೆಯದಾಗಲಿ, ಸುಖವಾಗಿರಲಿ, ಲೋಕದಲ್ಲಿಯೂ ಸುಖವಾಗಿರಲಿ, ಜಗತ್ತು ಸುಖವಾಗಿರಲಿ, ಭೂಕಂಪ ಸುನಾಮಿ ಯಾವುದು ಆಗದೇ ಇರಲಿ ಅಂಥೇಳಿ ಪ್ರಾರ್ಥನೆ ಮಾಡುವಂಥವನು, ಯಾವ ಭೇದ ಭಾವ ಇಲ್ಲದಿರುವನು ಬ್ರಾಹ್ಮಣ ಅಂತ ಕರೀತಾರೆ. ಅಂಥವನಿಗೊಂದು ಭೂಮಿ ಇದೆ ಅಂತ ಹೇಳಿದ್ರು ಜಗತ್ತಿನಲ್ಲಿ. ಬ್ರಾಹ್ಮಣ ಭೂಮಿ ಅಂದರೆ ಹೆಂಗೆ ಪತ್ತೆ ಹಚ್ಚೋದು? ಶ್ವೇತವರ್ಣದಲ್ಲಿ ಇರ್ತದೆ, ಬಿಳಿ ಬಣ್ಣದಲ್ಲಿ ಆ ಭೂಮಿ. ಕೆಲವು ಗದ್ದೆ ಬಿಳಿ ಬಣ್ಣಿರ್ತದೆ, ಕೆಲವು ಹೊಲಗಳೆಲ್ಲ ಬಿಳಿ ಮಣ್ಣಿರ್ತದೆ. ಆ ಬಿಳಿ ಬಣ್ಣದ ಭೂಮಿಯನ್ನು ಬ್ರಾಹ್ಮಣ ಭೂಮಿ ಅಂತಾರೆ. ಬ್ರಾಹ್ಮಣ ವರ್ಗದಲ್ಲ, ಬ್ರಾಹ್ಮಣ ಜಾತಿಗಲ್ಲ, ಆ ಭೂಮಿಗೆ ಬ್ರಾಹ್ಮಣ ಅಂತೇಳಿ. ಅದನ್ನು ತಗೊಂಡು ಮೂಸಿದಾಗ ಘಮ್ ಅಂತ ಸ್ಮೆಲ್ ಬರುತ್ತೆ, ಸುಗಂಧ. ಒಂಚೂರು ಬಾಯಿ ಟೇಸ್ಟ್ ಮಾಡಿದ್ರೆ ತೆಳು ಮಣ್ಣು ತೊಗೊಂಡು ಬಾಯಿ ಹಾಕಿದ್ರೆ ಸಿಹಿ ಸಿಹಿ ಇರ್ತದೆ. ಯಾವ ಮಣ್ಣು ಬೆಳ್ಳಗಿದ್ದು ಸುಗಂಧ ವಾಸನೆ ಮೂಸಿದಾಗ ಬಾಯಿಗೆ ಹಾಕಿದಾಗ ಸಿಹಿ ಬರುತ್ತೋ ಅದು ಬ್ರಾಹ್ಮಣ ಭೂಮಿ ಅಂತೇಳಿ. ಅಂಥ ಜಾಗದಲ್ಲಿ ನೀವು ಒಳ್ಳೆಯದನ್ನು ಮಾಡೋಕ್ಕೆ ಉಪಯೋಗಿಸ್ಕೋಬೋದು ಅಂತ ಹೇಳಿದ್ರು. ಆ ಭೂಮಿಲಿ ಇದು ದರ್ಬೆ ಬೆಳೆದಿರ್ತದೆ. ಯಾವ ಭೂಮಿಲಿ ದರ್ಬೆ, ಕುಶ, ಸಂಸ್ಕೃತದಲ್ಲಿ ಕುಶ, ದರ್ಬೆ ಬೆಳೆದಿರ್ತದೋ ಅದು ಬ್ರಾಹ್ಮಣ ಭೂಮಿ ಅಂತಂದು. ಎರಡನೇದೇನು ಹೇಳಿದೆ? ಕ್ಷತ್ರಿಯ ಭೂಮಿ ಅಂತೇಳಿ. ಕ್ಷತ್ರಿಯ ಮಣ್ಣು ಕೆಂಪಗಿರ್ತದೆ, ರಕ್ತದ ಬಣ್ಣ, ಕೆಮ್ಮಣ್ಣು ಅಂತ ಕರಿತಾರೆ. ಅದನ್ನು ತೊಗೊಂಡು ಮೂಸಿದ್ರೆ ರಕ್ತದ ವಾಸನೆ, ನಮ್ಮ ಬಾಡಿಯಲ್ಲಿ ಏನು ರಕ್ತ ವಾಸನೆ ಬರುತ್ತೋ ಹಾಗೆಯೇ ರಕ್ತದ ವಾಸನೆ ಬರ್ತದೆ. ಸ್ವಲ್ಪ ಮಣ್ಣು ತೊಗೊಂಡು ಬಾಯಿಗೆ ಹಾಕಿದಾಗ ಸ್ವಲ್ಪ ಒಗರು, ಸಿಹಿನೂ ಅಲ್ಲ ಕಹಿನೂ ಅಲ್ಲ, ಮಧ್ಯದಲ್ಲಿ ಒಗರು. ಇದು ಕ್ಷತ್ರಿಯ. ಇಂಥ ಭೂಮಿನಲ್ಲಿ ನಾವು ಮಾಲ್ಗಳನ್ನ ಕಟ್ಬೋದು, ವ್ಯಾಪಾರ ಮಾಡುವಂಥ ಸ್ಥಳಗಳನ್ನ ಕಟ್ಟೋಕ್ಕಾಗೋದಿಲ್ಲ. ಈ ಥರ ಜಾಗದಲ್ಲಿ ಆಫೀಸ್ಗಳನ್ನ, DC ಆಫೀಸು, ತಹಶೀಲ್ದಾರ್ ಆಫೀಸು. ಕ್ಷತ್ರಿಯ ಅಂತಂದರೆ ರಾಜ, ಕಾರ್ಪೊರೇಟ್ರು, MLA, MP, ಮಿನಿಸ್ಟ್ರುಗಳು, ಈ ಥರದವರು ಈ ಥರ ಜಾಗದಲ್ಲಿ ಈ ಗುಣ, ಜನನಾಯಕರು ಇರೋ ಗುಣ ಹೊಂದೋರು ಕ್ಷತ್ರಿಯರು. ಪ್ರಜೆಗಳನ್ನ ಪಾಲನೆ ಮಾಡೋರು ಕ್ಷತ್ರಿಯರು. ಈ ಥರ ಗುಣ ಇರುವಂಥವ್ರು ಈ ಥರ ಭೂಮಿ ತಗೊಂಡಾಗ ಅವ್ರಿಗೆ ಭಾಳ ಏಳಿಗೆ ಆಗುತ್ತೆ. 3ನೇ ವೆರೈಟಿ ಭೂಮಿ, 3ನೇ ಜಾತಿ ಭೂಮಿ ಮೇಲಿರೋದು ಅಂತಂದರೆ ವೈಶ್ಯಾಸ್ ಅಂತೇಳಿ. ಅದು ನೋಡೋಕ್ಕೆ ಹಳದಿ ಬಣ್ಣ, ಕೆಂಪು ಇಲ್ಲ ಬಿಳಿನೂ ಇಲ್ಲ, ಹಳದಿ ಬಣ್ಣ ಥರ ಇರ್ತದೆ. ಅದನ್ನು ತೊಗೊಂಡು ಸ್ವಲ್ಪ ಮೂಸಿ ನೋಡಿದಾಗ ಈ ಜೇನುತುಪ್ಪ, ಆ ಜೇನು ಸ್ಮೆಲ್ ಬರುತ್ತೆ. ಚೂರು ಬಾಯಿಗೆ ಟೇಸ್ಟ್ ಮಾಡಿದ್ರೆ ಹುಳಿ ಇರುತ್ತದೆ. ಇಂಥ ಭೂಮಿನ ನೀವು ಏನಾದರೂ ಜಮೀನು ಹೊಲ ತಗೊಂಡ್ರೆ ಅವರು ವ್ಯಾಪಾರ, ಮಾಲ್ಗಳನ್ನ ಕಟ್ಬೋದು, ವ್ಯಾಪಾರ ಮಾಡಲಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ ಈ ಭೂಮಿ ಭಾಳ ಏಳಿಗೆ ಇರುತ್ತದೆ. ಆ ಭೂಮಿನಲ್ಲಿ ಹಣ್ಣು ಹೂಗಳು ಬೆಳೆದಿರ್ತವೆ. ಹಣ್ಣು ಹೂಗಳು ಯಥೇಚ್ಛವಾಗಿ ಬೆಳೀತದೆ ವೈಶ್ಯಾಸದಲ್ಲಿ. ಇನ್ನೊಂದು ಭೂಮಿ ಶೂದ್ರ ಭೂಮಿ ಅಂತೇಳಿ, ಅದು ಕಪ್ಪು ಕಲರ್ ಮಣ್ಣು. ಆ ಹೊಲ ಗದ್ದೆ ನೋಡಿ, ಕೆಲವು ಹೊಲಗಳ ಕಪ್ಪು ಮಣ್ಣು,
ಗದ್ದೆ ಎಲ್ಲ ಕಪ್ಪು ಮಣ್ಣು ಇರ್ತದೆ, ತೋಟ ಎಲ್ಲ ಕಪ್ಪು ಮಣ್ಣು, ಆ ಸೈಟು ಕಪ್ಪು ಮಣ್ಣು. ಎಲ್ಲಿ ಕಪ್ಪು ಮಣ್ಣು ಅದು ಶೂದ್ರ ಭೂಮಿ. ಅಲ್ಲಿ ಮಸ್ತು ಮಜಾ ಮಾಡೋವಂಥದ್ದು ಬಾರು, ರೆಸ್ಟೋರೆಂಟು, ಸಿನಿಮಾ ಥಿಯೇಟ್ರು, ಕ್ಲಬ್ಬು ಮತ್ತು ಶೂದ್ರವಾಸಮ ಅಂದರೆ ಎಲ್ಲ ಕೆಟ್ಟ ಕೆಲಸ ಮಾಡೋ ಜನ ಅಂಥವ್ರು ಅಲ್ಲಿ ವಾಸ ಮಾಡ್ಬೋದು. ಅದು ಮೂಸು ನೋಡಿದಾಗ ಡ್ರಿಂಕ್ಸ್ ವಾಸನೆ ಬರುತ್ತೆ, ಆ ಮಣ್ಣು ಡ್ರಿಂಕ್ಸ್ ವಾಸನೆ ಬರುತ್ತೆ. ಒಂದು ಚೂರು ಬಾಯಿಗೆ ಹಾಕಿ ನೆಕ್ಕಿದ್ರೆ ಟೇಸ್ಟ್ ಮಾಡಿದ್ರೆ ಕಹಿ ಕಹಿ ಬರುತ್ತದೆ. ಶೂದ್ರ ಭೂಮಿನಲ್ಲಿ ಕಪ್ಪು ಮಣ್ಣಿರುತ್ತೆ, ಅಲ್ಲಿ ಪೊದರೆಗಳಂತೆ, ಹುತ್ತಗಳಂತೆ, ಬಂಡೆಕಲ್ಲುಗಳು, ಹಾವುಗಳು, ಚೇರುಗಳು, ವಿಚಿತ್ರ ಬಳ್ಳಿಗಳು ಎಲ್ಲ ಬೆಳ್ಕೊಂಬಿಟ್ಟಿರ್ತದೆ. ಇದಿಷ್ಟು ನಾನು ನೆನ್ನೆ ಹೇಳಿದೆ. ಈ ಯಾವ ಭೂಮಿಲಿ ಮನೆ ಕಟ್ಟಕ್ಕೆ ಯೋಗ್ಯತೆ ಇದೆ, ಯಾವ ಭೂಮಿಗೆ ಸೂಕ್ತ ಮನೆ ಕಟ್ಟಲಿಕ್ಕೆ ಅನ್ನೋ ಒಂದು ಪ್ರಶ್ನೆ ಬಂತಿಲ್ಲಿ. ಈಗ ನಾನು 4 ವರ್ಣದ ಭೂಮಿಗಳು ಹೇಳಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ ಭೂಮಿ ಬಿಳಿ ಬಣ್ಣ, ಕ್ಷತ್ರಿಯ ರಕ್ತವರ್ಣ ಬಣ್ಣ, ವೈಶ್ಯಾಸು ಹಳದಿ ಬಣ್ಣ, ಶೂದ್ರ ಕಪ್ಪು ಬಣ್ಣ. ಈ ನಾವು ಕೆಲವು ನಾರ್ತ್ ಕರ್ನಾಟಕಕ್ಕೆ ಹೋದಾಗ ಈ ಗದಗ ಆ ಕಡೆ ಎಲ್ಲ ಕೆಲವು ಏರಿಯಾದಲ್ಲೆಲ್ಲ ಭೂಮಿಯೆಲ್ಲ ಕಪ್ಪುಗಿದೆ, ಕಪ್ಪು ಮಣ್ಣು, ಅದು ಶೂದ್ರ ಭೂಮಿ. ಅಲ್ಲಿ ಏನೋ ಎಂಜಾಯ್ ಮಾಡೋವಂಥದ್ದು ಇರಬೇಕು. ಅದು ಬಾಯಿಗೊಂಚು ಟೇಸ್ಟ್ ಮಾಡಿದ್ರೆ ಕಹಿ ಕಹಿ ಇರ್ತದೆ. ಮೂಸು ನೋಡಿದ್ರೆ ಡ್ರಿಂಕ್ಸ್ ವಾಸನೆ ಇರ್ತದೆ. ಅಲ್ಲೆಲ್ಲ ಅವರು ಹತ್ತಿ ಬೆಳೀತಾರೆ, ಕೆಲವರು ಈರುಳ್ಳಿ ಬೆಳೀತಾರೆ, ಹೀಗೆ ಬೆಳ್ಳುಳ್ಳಿ, ಈರುಳ್ಳಿ, ಜೋಳ ಮತ್ತು ಹಲವಾರು ಕೆಲವು ಪದಾರ್ಥಗಳನ್ನು ಬೆಳೀತಾರೆ. ಈಗ ಇಂಥ ಜಾಗದ ಮನೆ ಕಟ್ಟರೆ ನಮ್ಗೆ ಒಳ್ಳೇದಾಗತ್ತಾ ಅಂತ ಒಂದು ಪ್ರಶ್ನೆ. ಇವಾಗ ಬ್ರಾಹ್ಮಣ ಭೂಮಿಲಿ ಮನೆ ಕಟ್ಟರೆ ಒಳ್ಳೇದಾಗತ್ತಾ, ಕ್ಷತ್ರಿಯ ಭೂಮಿಲಿ ಮನೆ ಕಟ್ಟರೆ ಒಳ್ಳೇದಾಗತ್ತಾ, ವೈಶ್ಯಾಸ್ ಇಲ್ಲ ಶೂದ್ರ ಭೂಮಿಲಿ ಮನೆ ಕಟ್ಟರೆ ಒಳ್ಳೇದಾಗತ್ತಂತ ನೋಡಿ. ನಮ್ಮ ಪೂರ್ವಜನ್ಮದ ಸಂಸ್ಕಾರದ ಮೇಲೆ ಅದಾದ ಮೇಲೆ ನಮ್ಮ ಮನೆ ಕಟ್ಟೋ ಯೋಗ್ಯತೆ ಇರ್ತದೆ. ಹಾಗಾದರೆ ಭೂಮಿ ಮೇಲೆ ನಾವು ಮನೆ ಕಟ್ಟಕ್ಕೆ ಮುಂಚೆ 10 ಸಲ ಯೋಚನೆ ಮಾಡಬೇಕು. ಇಲ್ಲಿ ಮನೆ ಕಟ್ಟರೆ ನನಗೆ ಮದುವೆ ಆಗತ್ತಾ, ಮಕ್ಕಳಾಗತ್ತಾ, ಮತ್ತು ನಾನು ಅಭಿವೃದ್ಧಿ ಆಗ್ತೀನಿ ಅಂತ ಚಿಂತನೆ ಮಾಡಬೇಕು. ಭೂಮಿ ಸೈಟ್ ನಾವು ಮನೆ ಕಟ್ಬಿಡೋದಲ್ಲ. ಹಾಗಾದರೆ ಇಲ್ಲೊಂದು ಲೆಕ್ಕಾಚಾರ ಇದೆ, ಆ ಸೂತ್ರ ಇದೆ, ಒಂದು ಫಾರ್ಮುಲಾ ಇದೆ. ಯಾವ ಭೂಮಿನಲ್ಲಿ ಮನೆ ಕಟ್ಟಬೇಕು ಅಂತ ಪ್ರಶ್ನೆ ಬಂತು. ನಾನು ಹೇಳಿದೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ. ಇದು ಜಗತ್ತಿನ ಭಗವಂತನ ಸೃಷ್ಟಿ ಮಾಡಿರೋ ಭೂಮಿ. ಇದು ಅವನ ಸೃಷ್ಟಿ, ಬ್ರಹ್ಮನ ಸೃಷ್ಟಿ. ನಾವೆಲ್ಲೋ ಮನೆ ಕಟ್ಟಿಬಿಡ್ತೀವಿ. ಈ ಮನೆಗೆ ಬಂದು ನಾನು ಗಂಡ ಸತ್ತೋದ, ಈ ಮನೆಗೆ ಬಂದು ನಾವು ಎಲ್ಲ ಕೋಟಿಗಟ್ಟಲೆ ಆಸ್ತಿತ್ತು ಕಳ್ಕೊಂಡು ಪಾಪರಾಗ್ಬಿಟ್ವಿ, ಈ ಮನೆಗೆ ಬಂದಮೇಲೆ ನಾನು ಮಕ್ಕಳಾಗಲಿಲ್ಲ, ಈ ಮನೆಗೆ ಬಂದು ಮಕ್ಕಳೆಲ್ಲ ಸತ್ತೋಗರು, ಈ ಮನೆಗೆ ಬಂದಮೇಲೆ ನನಗೆಲ್ಲ ಕಳ್ಕೊಂಡೆ ಅಂಥೇಳಿ ನಾವು ಮನೆಗೆ ಬೈತೀವಿ. ನಮ್ಮ ಜಾತಕಿರೋ ದೋಷ ಬೈಯಲ್ಲ, ನಮ್ಮ ವೀಕ್ನೆಸ್ಸು, ನಮ್ಮ ತಪ್ಪುಗಳು, ನಮ್ಮ ಅಹಂಕಾರ, ನಮ್ಮ ದುರಹಂಕಾರ ಬಗ್ಗೆ ನಾವು ಒಪ್ಕೊಳ್ಳೋದೇ ಇಲ್ಲ. ಈ ಮನೆಗೆ ಬಂದಮೇಲೆ ಹಿಂಗಾಯ್ತಪ್ಪ, ಅಯ್ಯೋ ರಾಮ, ಅಯ್ಯೋ ಹೆಂಗಿದ್ದೆ ನಾನು, 2 ಕಾರ್ ಇಟ್ಕೊಂಡು 2 ಸೈಟ್ ಇಟ್ಕೊಂಡು 3 ಅಂತಸ್ತು ಬಿಲ್ಡಿಂಗ್ನ ವಾಸ ಮಾಡ್ತಿದ್ದೆ, ಈ ಮನೆ ಕಟ್ಕೊಂಡು ಇಲ್ಲಿ ಬಂದೆ ನೋಡಿ ನನಗೆಲ್ಲ ಕಳ್ಕೊಂಡು ಕೇರಾ ಪುಟ್ಪಾತ್ ಆಗಿಬಿಟ್ಟೆ ಅಂತಾರೆ. ಆ ಜೋಶೆ ಬೇರೆ, ಈಗಿನ ಇದೇ ಬೇರೆ ಇರಲಿ. ಇಲ್ಲಿ ಭಗವಂತ ಭೂಮಿನ ಸೃಷ್ಟಿ ಮಾಡಿದಾನೆ, ಅವನು ಕೆಟ್ಟದ್ದು ಒಳ್ಳೆಯದು ಅಂತ ಎಲ್ಲೂ ಸೃಷ್ಟಿ ಮಾಡಿಲ್ಲ. ಇದು ಕೆಟ್ಟ ಭೂಮಿ, ಇದು ಲಾಸ್ ಆಗೋ ಭೂಮಿ, ಇಲ್ಲಿ ಹೋದ್ರೆ ಮಕ್ಕಳೇ ಆಗಲ್ಲ, ಇಲ್ಲಿ ಹೋದ್ರೆ ಮದುವೆ ಆಗುತ್ತೆ ಈ ಭೂಮಿ ಅಂತ ಎಲ್ಲೂ ಹೇಳಿಲ್ಲ ಅವನು. ಅವನ ಸೃಷ್ಟಿ ಪ್ರಕಾರ ಭೂಮಿ ಒಂದು ಯುನಿಕ್, ಅವನಿಗೊಂದು ಏನು ದೋಷ ಇಲ್ಲ ಅಂತ ಸೃಷ್ಟಿ ಮಾಡಿದ್ದಾರೆ. ನಾವು ಆ ಭೂಮಿಯಲ್ಲಿ ಕಾಲಿಟ್ಟಾಗ ನಮ್ಮ ಜಾತಕ ದೋಷ ನಡೆಯುತ್ತೆ ವಿನಃ ಭೂಮಿಲಿರೋದಲ್ಲ ಅದು. ಆದರೂ ಕೂಡ ಈ ಒಂದು ವಿಷಯವನ್ನು ಹೇಳ್ತಾರೆ. ವರಾಹ ಪುರಾಣ ಅಂತ ಒಂದು ಪುರಾಣ ಇದೆ, ಅದರಲ್ಲೂ ಒಂದು ಭಾಳ ಕೆಲವು ಕಡೆ ಉಲ್ಲೇಖನ ಮಾಡ್ತಾರೆ. ಈ ಜಗತ್ ಸೃಷ್ಟಿ ಆದಾಗ ಭೂಮಿಯಲ್ಲಿ ಏನೇನಿತ್ತು, ಹೇಗೆ ಬಂತು, ಹೇಗಾಯಿತು ಅಂದಾಗ ಅಲ್ಲೂ ಕೂಡ ಹೇಳ್ತಾರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಭೂಮಿಯ ಸೃಷ್ಟಿಯಾಗಿದೆ ಅಂಥೇಳಿ. ಈ ಮುಹೂರ್ತ ಮಾರ್ತಾಂಡ ಅಂತ ಒಂದು ಗ್ರಂಥ ಇದೆ. ಮುಹೂರ್ತ ಮಾರ್ತಾಂಡ ಅಂತ ಒಂದು ಪುಸ್ತಕ ಗ್ರಂಥ. ಆ ಗ್ರಂಥದಲ್ಲಿ ಯಾವ ಭೂಮಿನಲ್ಲಿ ಮನೆ ಕಟ್ಟರೆ ನಮಗೆ ಒಳ್ಳೆಯದಾಗತ್ತೆ, ನಾನೀಗ ಮನೆ ಕಟ್ಟಿದೆ ಅಂತ ಇಟ್ಕೊಳ್ಳಿ, ಒಂದು ಭೂಮಿ ತೊಗೊಂಡು 30-40 60-40 ಸೈಟಲ್ಲಿ ನಾನು ಕಟ್ಟಿರೋ ಮನೆ, ನಾನು ಇರೋಷ್ಟು ದಿವಸ ಇದ್ದು ಆರೋಗ್ಯವಾಗಿ ಆಯುಷ್ವಂತನಾಗಿ ನಾನು ಸತ್ತ ಮೇಲೆ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಕೂಡ ಅದು ಮನೆ ಬರಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅಂದರೆ ಮನೆ ಕಟ್ಟಕ್ಕೆ ಮುಂಚೆ ಫಸ್ಟು ನಾವು ಆ ಭೂಮಿ ಚೆಕ್ ಮಾಡಬೇಕು ಅಂತ ಮುಹೂರ್ತ ಮಾರ್ತಾಂಡ ಅನ್ನೋ ಒಂದು ಗ್ರಂಥದಲ್ಲಿ ಹೇಳ್ತಾರೆ.
ನೋಡಿ ದೊಡ್ಡ ದೊಡ್ಡ ಅರಮನೆಗಳು, ಉದಾಹರಣೆಗೆ ಮೈಸೂರು 200-300 ವರ್ಷದೇ ಕಟ್ಟಿರೋದು. ಅದಿನ್ನೂ ಭೂಕಂಪ ಸುನಾಮಿ ಎಲ್ಲ ಬಂದು ಕೂಡ ಅಲ್ಲಾಡಿಲ್ಲ. ಯಾಕೆಂದರೆ ಕಟ್ಟುವಾಗ ಭೂಮಿನ ಚೆಕ್ ಮಾಡಿ ಕಟ್ಟಿಬಿಟ್ಟಿದ್ದಾರೆ. ಮಧುರೆ ಮೀನಾಕ್ಷಿ, ತಮಿಳುನಾಡು ದೊಡ್ಡ ದೊಡ್ಡ ದೇವಸ್ಥಾನಗಳು ಸಮುದ್ರ ದಡದಲ್ಲಿದ್ದರೂ ಕೂಡ ಸುಂಟ್ರು ಗಾಳಿ, ಬಿರುಗಾಳಿ, ಸುನಾಮಿ, ಗುಡುಗು, ಮಿಂಚು ಎಲ್ಲ ಬಂದು ಕೂಡ ಅದು ಶೇಕ್ ಆಗಿಲ್ಲ. ಯಾಕೆಂದರೆ ಆ ಭೂಮಿನ ಟೆಸ್ಟ್ ಮಾಡಿ ಅದ್ಮೇಲೆ ಕಟ್ಟಿಬಿಟ್ಟಿದ್ದಾರೆ. ಹಾಗೆ ನಾನು ಒಂದು ಸೈಟಲ್ಲಿ ಮನೆ ಕಟ್ತೀನಿ ಅಂತಂದರೆ ನಾನು ಅಲ್ಮೇಲೆ ಅಂದರೆ ನನ್ನ ನಂತರ ನನ್ನ ಮಗ, ಮೊಮ್ಮಗ, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ತಲೆಮಾರಿದವರು ಆ ಮನೆಯಲ್ಲಿ ಚೆನ್ನಾಗಿ ಬಾಳಿ ಬದುಕಬೇಕು. ಈ ಮನೆ 500 ವರ್ಷದಪ್ಪ, ಲಕ್ಷ್ಮೀ ಶ್ರೀನಿವಾಸು 500 ವರ್ಷದಿಂದ ಕಟ್ಟಿದ್ದಂತೆ, ನೋಡಿ ಇವರು ಇನ್ನೂ ಚೆನ್ನಾಗಿದೆ, ಬಿದ್ದಿಲ್ಲ, ಮುರುಕ್ಲಿಲ್ಲ, ಏನೂ ಡ್ಯಾಮೇಜ್ ಆಗಿಲ್ಲ, ಇವರೆಲ್ಲ ಇಷ್ಟು ಜನ ಇಷ್ಟು ಏಳಿಗೆ ಆಗಿ ಬಂದಿದ್ದಾರೆ ಅಂತ ಅನ್ಬೇಕಾದ್ರೆ ಕಾರಣ ಆ ಭೂಮಿ ಲಕ್ಷಣ. ಆದ್ದರಿಂದ ಮನೆ ಕಟ್ಟಕ್ಕೆ ಮುಂಚೆ ಈ ಮನೆ ಕಟ್ಟಕ್ಕೆ ಈ ಜಾಗ ಯೋಗ್ಯತೆ ಇದೆಯಾ? ನನ್ನ ಹತ್ರ ದುಡ್ಡಿದೆ, ಮನೆ ಕಟ್ಟೋಷ್ಟು ಲಕ್ಷಗಟ್ಟಲೆ ದುಡ್ಡಿದೆ, ಆದರೆ ಆ ಮನೆ ಕಟ್ಟಿದ್ರೆ ಆ ಜಾಗದಲ್ಲಿ ನನಗೆ ಒಳ್ಳೇದಾಗತ್ತಾ, ನನ್ನ ಪರಂಪರೆ ಮುಂದಿನ ಸಂತತಿಯವ್ರಿಗೂ ಒಳ್ಳೇದಾಗತ್ತಾ ಅನ್ನೋ ಚಿಂತನೆ ಮಾಡಬೇಕು ಅಂತ ಮುಹೂರ್ತ ಮಾರ್ಥಾಂಡ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಬ್ರಾಹ್ಮಣ ಅನ್ನೋ ಭೂಮಿ ಮೇಲೆ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ಭೂಮಿ ಮೇಲೆ ಮನೆ ಕಟ್ಬೋದಾ? ಬ್ರಾಹ್ಮಣ ಬಿಳಿ ಬಣ್ಣದ ಭೂಮಿಲಿ ಮನೆ ಕಟ್ಕೊಂಡಿರ್ಬೋದಾ? ತೋಟದ ಮನೆ ಮಾಡ್ಬೋದಾ? ಕ್ಷತ್ರಿಯ ಅನ್ನೋ ಭೂಮಿ ಮೇಲೆ ನಾನು ಒಂದು ರಿಸಾರ್ಟ್ ಮಾಡ್ಬೋದಾ? ವೈಶ್ಯಾಸ್ ಅನ್ನೋ ಒಂದು ಭೂಮಿ ಮೇಲೆ ಹೋಮ್ ಸ್ಟೇ ಮಾಡ್ಬೋದಾ? ಶೂದ್ರ ಅನ್ನೋ ಭೂಮಿ ಮೇಲೆ ಒಂದು ನಾನು ಸಿನಿಮಾ ಥಿಯೇಟರ್ ಕಟ್ಬೋದಾ? ಅಥವಾ ಒಂದು ಅಪಾರ್ಟ್ಮೆಂಟ್ ಕಟ್ಬೋದಾ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಭೂಮಿ ನೆನ್ನೆ ಇವತ್ತು ಹೇಳಿದ್ದೀನಿ. ಇಲ್ಲಿ ಈಗ ಮನೆ ಯಾವ ರೀತಿ ಕಟ್ಟಬೇಕು ಅಂದರೆ ಆ ಭೂಮಿ ಚೆಕ್ ಮಾಡಬೇಕು ನಾವು. ಸುಮ್ಮನೆ ಸೈಟ್ ಕೊಟ್ಟರು ಕಟ್ಬಿಟ್ಟೆ, ಸೈಟ್ ತೊಗೊಂಡೆ ಕಟ್ಬಿಟ್ಟೆ, ಕಟ್ಟಾದಮೇಲೆ ನನಗೆ ಆಕ್ಸಿಡೆಂಟ್ ಆಯಿತು, ಹೆಂಡತಿ ಸತ್ಲು, ಮಗ ಓದಲಿಲ್ಲ, ಅಯ್ಯೋ 108 ಸಮಸ್ಯೆ ಅಂತ ನಾವು ಆಗ ಹೇಳ್ತೀವಿ. ಇನ್ನೊಂದು, ನಮ್ಮ ರಕ್ತದ ಬ್ಲಡ್ ಗ್ರೂಪು ಎ ಪಾಸಿಟಿವ್, ಬಿ ಪಾಸಿಟಿವ್ ಅಂತ ಹೇಳ್ತೀವಲ್ಲ, ಬ್ಲಡ್ ಗ್ರೂಪ್, ಆ ಬ್ಲಡ್ ಗ್ರೂಪ್ ಮೇಲೆ ಕೂಡ ಭೂಮಿ ಹೊಂದುತ್ತಂತೆ. ನೋಡಿ ಹೇಗಿದೆ. ಮುಹೂರ್ತ ಮಾರ್ತಾಂಡದಲ್ಲಿ ಮಾನವರ ರಕ್ತದ ಆಧಾರದ ಮೇಲೆ ಭೂಮಿ ಹೊಂದ್ಕೊಳತ್ತಂತೆ. ಎಲ್ಲ ಬ್ಲಡ್ ಗ್ರೂಪ್ಗೂ ಮನೆ ಆಗಲ್ಲ, ಕಟ್ಟಕ್ಕಾಗಲ್ಲ. ಒಂದೊಂದು ಬ್ಲಡ್ ಗ್ರೂಪ್ಗೂ ಒಂದೊಂದು ಥರ ಭೂಮಿ ಬೇಕಂತೆ. ಆ ಕಟ್ಟಿದ್ರೆ ಅವನು ನಿಶ್ಚಿಂತವಾಗಿ ಆರಾಮಾಗಿ ಬಾಳಿ ಬದುಕಿ ಸತ್ತು ಮಕ್ಕಳು ಮೊಮ್ಮಕ್ಳಿಗೂ ಆಸ್ತಿ ಹಂಗೆ ಉಳಿಯುತ್ತದಂತೆ. ಇಲ್ಲ ಇವನು ಕಟ್ಟಕ್ಕೆ ಸಾಯಕ್ಕೆ ಮುಂಚೆ ಮನೆ ಮಾರ್ಕೊಂಬಿಟ್ಟ, ಅಥವಾ ಇವನು ಸತ್ತ ಮೇಲೆ ಮನೆ ಮಾರ್ಕೊಂಬಿಟ್ರು ಮಕ್ಕಳು ಮೊಮ್ಮಕ್ಕಳೆಲ್ಲ. ಆ ರೀತಿ ಪವರ್ ಕೊಡುತ್ತಂತೆ ಆ ಭೂಮಿ ಕಟ್ಟಿರೋ ಜಾಗ. ಅದರಿಂದ ಆ ಕಟ್ಟಿರೋ ಜಾಗ ಒಬ್ಬ ಏಳಿಗೆ ಆಗಬೇಕು, ಯಶಸ್ವಿ ಆಗಬೇಕು, ಪರಂಪರೆ ಮುಂದಿನ ಸಂತತಿಯವರು ಕೂಡ ಅದನ್ನು ಉಪಯೋಗಿಸ್ಕೊಂಡು ಹೋಗಬೇಕು. ಅಲ್ಲಿ ಉಡೋರ್ಗೆಲ್ರಿಗೂ ಆಯುಷ್ಯ ಆರೋಗ್ಯ ಇರಬೇಕು. ಆ ಮನೆ ಉಡೋವಂಥವರಲ್ಲಿ ಅಂಗವಿಕಲ ಮಕ್ಕಳು ಉಡಬಾರ್ದು, ಬುದ್ಧಿಮಾಂದ್ಯ ಮಕ್ಕಳು ಉಡಬಾರ್ದು. ಕುಲ ಗೋತ್ರ ಅಭಿವೃದ್ಧಿ ಆಗಬೇಕು ಅಂದರೆ ಭೂಮಿ ಫಸ್ಟ್ ಟೆಸ್ಟ್ ಮಾಡಿ ಆಮೇಲೆ ಮನೆ ಕಟ್ಟಬೇಕು ಅಂತ ಮುಹೂರ್ತ ಮಾರ್ತಾಂಡ ಅನ್ನೋ ಗ್ರಂಥದಲ್ಲಿ ಭಾಳ ಚೆನ್ನಾಗಿ ಉತ್ತರಕಾಂಡದಲ್ಲಿ ಸುಮಾರು ಒಂದು 50 ಶ್ಲೋಕಗಳಲ್ಲಿ ಹೇಳ್ತಾರೆ. ಆ 50 ಶ್ಲೋಕಗಳನ್ನು ನಾನು ನಿಮಗೆ ಈ ಆಡೋ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ಪ್ರಶ್ನೆ ಪುನಃ ಬಂತು. ಬಿಳಿ ಬಣ್ಣದ ಭೂಮಿಲಿ ಮನೆ ಕಟ್ಲಾ, ಕೆಂಪು ಬಣ್ಣದ ಭೂಮಿಲಿ ಮನೆ ಕಟ್ಲಾ, ಹಳದಿ ಬಣ್ಣದ ಭೂಮಿ ಮನೆ ಕಟ್ಲಾ, ಕಪ್ಪು ಶೂದ್ರ ಭೂಮಿ, ಕಪ್ಪು ಕಲರ್ ಭೂಮಿ ಅಲ್ಲಿ ಮನೆ ಕಟ್ಲಾ ಅಂತ. ಮನೆ ಎಲ್ಲಿ ಬೇಕಾದ್ರೆ ಕಟ್ಟಿ, ಆದರೆ ಕಟ್ಟಬೇಕಾದ್ರೆ ಅಲ್ಲಿ ಮನೆ ಕಟ್ಟಕ್ಕೆ ಒಂದು ಯೋಗ್ಯತೆ ಇದೆಯಾ, ಭೂಮಿಗೆ ಮನೆ ಕಟ್ಸ್ಕೊಳ್ಳೋ ಶಕ್ತಿ ಆ ಭೂಮಿಗೆ ಇದೆಯಾ ಅಂತ ನೋಡಬೇಕು. ಯಾಕೆಂದರೆ ಪ್ರಳಯ ಆಗೋದಾಗ ಎಷ್ಟೋ ಕಡೆ ಪ್ರಳಯದಲ್ಲಿ ಸಮುದ್ರ ಹೋಗಿ ಭೂಮಿ ಆಗಿದೆ, ಭೂಮಿ ನೀರಿಗೆ ಸಿಕ್ಕಾಕೊಂಡಿದೆ. ಎಷ್ಟೋ ಊರು ಮನೆಗಳೆಲ್ಲ ಸಮುದ್ರದ ಅಡಿಲಿದೆ, ಎಷ್ಟೋ ಊರು ಮನೆಗಳ ಸಮುದ್ರದ ಅಡಿಲಿದ್ದವಲ್ಲ ಈಗ ಭೂಮಿ ಮೇಲೆ ಬಂದುಬಿಟ್ಟಿವೆ. ಹೀಗಾಗಿ ಆ ಗ್ರಾವಿಟೇಷನ್ ಫೋರ್ಸು ಏರುಪೇರಾಗಿದೆ, ಚೇಂಜಸ್ ಆಗಿರೋದ್ರಿಂದ ನಾವು ಸಡನ್ನ ಮನೆ ಕಟ್ಟೋಕ್ಕಾಗಲ್ಲ. ಕಟ್ಟಿದ್ರೆ ನಮ್ಗೆ ಆ ಮನೆಯಿಂದ ತೊಂದರೆ ಆಗ್ಬೋದು, ಇಲ್ಲ ಕಟ್ಟಕ್ಕೆ ಆಗದೆ ಇರ್ಬೋದು, ಇಲ್ಲ ಅರ್ಧಂಬರ್ಧ ಕಟ್ಟಕ್ಕೆ ಅರ್ಧಂಬರ್ಧ ನಿಂತೋಗ್ಬಿಡುತ್ತೆ. ಮನೆ ಕಟ್ತಾ ಪಾಯ ಆಗ್ತಾ ಫಸ್ಟ್ ಫ್ಲೋರ್ ಮಾಡ್ದೆ, ಆಮೇಲೆ ಕಟ್ಟಕ್ಕೆ ಆಗಿಲ್ಲ. 4 ವರ್ಷದಿಂದ ಮನೆ ಕಟ್ಟಕ್ಕೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಕಾರಣ ಕಟ್ಟಕ್ಕೆ ಮುಂಚೆ ಭೂಮಿ ಟೆಸ್ಟ್ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ಬಂತಿಲ್ಲಿ. ಅದಕ್ಕೆ ಸೈಟ್ ಇರೋ ಕಡೆಲ್ಲ ಮನೆ ಕಟ್ತಿನೋದು ಸುಳ್ಳು. ಯಾವ್ಯಾವ ವರ್ಣದವರು ಬ್ರಾಹ್ಮಣ ಭೂಮಿನೇ ತೊಗೋಬೇಕು. ಕ್ಷತ್ರಿಯ ಕಾರ್ಪೊರೇಟ್ರು, MLA, MP, ಮಿನಿಸ್ಟರ್ಸು, ಜನನಾಯಕ, ಲೀಡರ್, ಪ್ರಜೆಗಳ ಜೊತೆ ಮಾಡೋನು ಅಂಥವನು ಕ್ಷತ್ರಿಯ ಭೂಮಿನೇ ಪರ್ಚೇಸ್ ಮಾಡಬೇಕು. ವೈಶ್ಯ ವ್ಯಾಪಾರ ಮಾಡೋಂಥವ್ರು ಆ ಭೂಮಿನೇ ತೊಗೊಂಡು ಅಲ್ಲೇ ಮನೆ ಕಟ್ಟಬೇಕಿಲ್ಲ ವ್ಯವಸಾಯ ಮಾಡಬೇಕು.
ಶೂದ್ರರು ಮಸ್ತ್ ಮಜಾ ಮಾಡೋರು, ಅವರೆಲ್ಲ ಕಪ್ಪು ಬಣ್ಣದ ಭೂಮಿಲೇ ಪರ್ಚೇಸ್ಬಿಟ್ಟು ಮನೆನಾರು ಕಟ್ಕೊಳ್ಳಿ, ಬಾರು, ರೆಸ್ಟೋರೆಂಟು, ಸಿನಿಮಾಟ್ ಏನು ಬೇಕೋ ಎಲ್ಲ ಕ್ಲಬ್ ಎಲ್ಲ ಮಾಡ್ಕೋಬೋದು. ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇದು ಬೇಸಿಕ್ ವಾಸ್ತು ಜ್ಞಾನ. ಯಾರು ಬೇಕಾದ್ರೂ ಹೈಸ್ಕೂಲ್ ಹುಡುಗರು ಹಿಡಿದು 100 ವರ್ಷದವರೆಗೂ ಅರ್ಥ ಆಗುತ್ತೆ. ಮಣ್ಣು ನೋಡಿ, ಟೇಸ್ಟ್ ನೋಡಿ, ಕಲರ್ ನೋಡಿ ಹೇಳ್ಬಿಡ್ಬೋದು ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತ. ಈಗ ಯಾವುದೋ ಒಂದು ಭೂಮಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವುದೇ ಆಗಿರಲಿ, ನಾನೊಂದು ಮನೆ ಕಟ್ಕೋಬೇಕು ಅಂತ ಹೊರಟಾಗ ಅದು ಸೈಟ್ ಇರ್ಬೋದು, ಹೊಲ ಗದ್ದೆ ಯಾವುದಾದ್ರು ಇರ್ಬೋದು. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಈ ಮುಹೂರ್ತ ಮಾರ್ತಾಂಡ ಅನ್ನೋ ಗ್ರಂಥದಲ್ಲಿ ಒಂದು ಫಾರ್ಮಲ್ ಹೇಳ್ತಾರೆ ಋಷಿಗಳೊಬ್ಬರು. 1.5 ಅಡಿ ಅಗಲ, 1.5 ಅಡಿ ಆಳ, 1.5 ಅಡಿ ಹೈಟ್, ಉದ್ದ, ಅಗಲ, ಆಳ 1.5 1.5 1.5 ತೆಗೆದು ಬಿಡಬೇಕು. ಯಾವ ಭೂಮಿಲಿ ನೀವು ಮನೆ ಕಟ್ಟಕ್ಕೆ ಹೋಗ್ತೀನಿ ಅಂತ ತೀರ್ಮಾನ ಮಾಡಿದ್ರಲ್ಲಿ ಎಲ್ಲ ಮಣ್ಣನ್ನು ತೆಗಿರಿ, ಹಳ್ಳ ತೆಗೆದುಬಿಡಿ. ತೆಗೆದ ಮೇಲೆ ಮಣ್ಣೆಲ್ಲ ಪಕ್ಕಕ್ಕೆ ಇಟ್ಕೊಳ್ಳಿ. ನೋಡಿ 1.5 ಅಡಿ ಆಳ ಒಳಗೋಯ್ತಾ, 1.5 ಅಡಿ ಅಗಲ ಇದೆಯಾ, 1.5 ಅಡಿ ಎತ್ತರ ಇದೆಯಾ, ಅಗಲ, ಉದ್ದ, ಆಳ ತೆಗೆದಾಯ್ತು. 1.5 ಅಡಿ ಮಣ್ಣೆಲ್ಲ ತೆಗೆದ್ರಿ. ವಾಪಸ್ ಆ ಮಣ್ಣನ್ನು ಮುಚ್ಚಿಬಿಡಿ. ಪುನಃ ತೆಗೆದ ತಕ್ಷಣವೇ ಮುಚ್ಚಿಬಿಡಿ. ಕಂಪ್ಲೀಟಾಗಿ ಆ ಮಣ್ಣನ್ನು ತೆಗೆದಿದ್ದಲ್ಲ ಕ್ಲೀನಾಗಿ ಮುಚ್ಚಿದ ಮೇಲೂ ಎಲ್ಲ ಕರೆಕ್ಟಾಗಿ ಫ್ಲ್ಯಾಟಾಗಿ ಮುಚ್ಚಾದ ಮೇಲೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಮಿಕ್ತು ಉಳಿತು, ಇನ್ನೂ ಒಂದು ಸ್ವಲ್ಪ ಮಣ್ಣು ಬಾಕಿ ಇದೆ ಅಂದಾಗ ಆ ಜಾಗದಲ್ಲಿ ಮನೆ ಕಟ್ಟಕ್ಕೆ ಒಳ್ಳೆ ಜಾಗ. ನೀವು ಕಟ್ಟಿದ್ರೆ 500-400 ವರ್ಷ ಮನೆ ಬದುಕುತ್ತೆ, ಅಲ್ಲಿ ನಿಮ್ಮ ವಂಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುವಂಥ ಮಾರ್ತಾಂಡ ಹೇಳ್ತಾರೆ, ಮುಹೂರ್ತ ಮಾರ್ತಾಂಡದಲ್ಲಿ. ಇನ್ನೊಮ್ಮೆ ಹೇಳ್ತೀನಿ, 1.5 ಅಡಿ ಅಗಲ, 1.5 ಅಡಿ ಹೈಟು, ಆಳನೂ ಅಷ್ಟೇ. ಎಲ್ಲ ಹಳ್ಳ ತೆಗೀರಿ, ಕರೆಕ್ಟಾಗಿ ಮೆಷರ್ ಮಾಡಿಬಿಟ್ಟು ಎಲ್ಲ ಮಣ್ಣು ಹೊರಗೆ ಹಾಕಿ, ಮತ್ತು ಅದೇ ಮಣ್ಣನ್ನು ತೊಗೊಂಡು ವಾಪಸ್ ತುಂಬಿ ಕ್ಲೀನಾಗಿ ಹೆಂಗಿತ್ತಂಗೆ ತೆಗೆದ ಮೇಲೂ ಇನ್ನೂ ಸ್ವಲ್ಪ ಹೊತ್ತು ಮಣ್ಣು, ಇನ್ನೂ ಒಂದಷ್ಟು ಮಣ್ಣು ಉಳಿದಿದೆ ಅಂತಂದರೆ ಆ ಮನೇಲಿ ಏಳಿಗೆ ಆಗುತ್ತೆ, ವಂಶ ಅಭಿವೃದ್ಧಿ ಆಗುತ್ತೆ, ಹಣ, ಕಾಸು, ದನ, ಕನಕ, ವಸ್ತ್ರ, ವಾಹನಾದಿಗಳೆಲ್ಲ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಸೂಚನೆ ಕೊಡ್ತು. ಇದು ಭೂಮಿ ನೋಡಿ ಮನೆ ಕಟ್ಟುವಂಥದ್ದು. ಇದು ಇಂದಿನ ಕಾಲದಲ್ಲಿ ಅರಮನೆಗಳು, ದೇವಾಲಯಗಳು, ದೊಡ್ಡ ದೊಡ್ಡ ಮಂದಿರಗಳನ್ನ, ಹಾಲ್ಗಳನ್ನ ಕಟ್ತಾ ಇದ್ದದ್ದು ಪದ್ಧತಿ. ಇದು ಒಂದು. 1.5 ಎಲ್ಲ ತೆಗೆದಾಯಿತು, ಮಣ್ಣೆಲ್ಲ ತೆಗೆದಾಯಿತು. ತೆಗೆದ ಮೇಲೆ ವಾಪಸ್ಸು ಕ್ಲೀನಾಗಿ ಎಲ್ಲ ಮಣ್ಣು ಮುಚ್ಚಿದ್ವಿ. ಒಂದು ಚೂರು ಮಣ್ಣು ಮಿಕ್ಕಲಿಲ್ಲ, ಎಲ್ಲ ಕಂಪ್ಲೀಟಾಗಿ ತುಂಬೋಯ್ತು, ಮಣ್ಣೇ ಇಲ್ಲ ಅಲ್ಲಿ. ಫಸ್ಟ್ ಟೈಮಲ್ಲಿ ಸ್ವಲ್ಪ ಮಣ್ಣು ಉಳಿತು ಅಂದರೆ ಒಳ್ಳೆ ಯೋಗ್ಯತೆ ಇದೆ ಮನೆ ಕಟ್ಟಕ್ಕೆ. ಇಲ್ಲಿ ಮಣ್ಣೇ ಉಳಿಲಿಲ್ಲ, ಎಷ್ಟು ತೆಗೆದು ಅಷ್ಟು ಪೂರ್ತಿ ಭೂಮಿ ಮುಚ್ಚೋಯ್ತು ಅಂತಂದರೆ ಒಂದಷ್ಟು ದಿವಸ ಮನೆ ಕಟ್ಕೊಂಡು ಬಾಳ್ಬೋದು ನೀವಿರೋವರೆಗೂ. ನೀವು ಸತ್ತ ಮೇಲೆ ಆ ಮನೆ ನಿಮಗೂ ಇರೋಲ್ಲ, ಮಕ್ಕಳಿಗೂ ಬರೋದಿಲ್ಲ, ಮಧ್ಯಮ ಸ್ಥಿತಿಲಿ ಇರ್ತದೆ ಅಂತ ಹೇಳ್ತಾರೆ. 2ನೇ ಫಾರ್ಮುಲಾ. 3ನೇ ಸೀಕ್ರೆಟ್ ಏನು, ನೀವು ತೆಗೆದಿದ್ದೀರಿ 1.5 ಅಡಿ ಹಳ್ಳ, ಉದ್ದ, ಅಗಲ, ಆಳ ತೆಗೆದುಬಿಟ್ಟು ಪೂರ್ತಿ ತೆಗೆದಿದ್ದೀರಿ, ಎಲ್ಲ ತುಂಬ್ತಾ ಇದ್ದೀರಿ. ಅದೇ ಮಣ್ಣನ್ನು ಅದೇ ಹಳ್ಳನ ತೆಗೆದಿರಿ, ಮುಚ್ಚಿ ಸಾಯಿತು. ಎಷ್ಟು ಮುಚ್ಚಿದ್ರೂ ಮಣ್ಣೇ ಸಾಕಾಗಲಿಲ್ಲ, ಇನ್ನೂ ಬೇಕು ಅಂತ. ಆಮೇಲೆ ಅಲ್ಲಿಂದೆಲ್ಲೋ ಎತ್ಕೊಂಬಂದು ಮಣ್ಣು ಮುಚ್ಚುತ್ತೀವಿ. ಎಷ್ಟು ತುಂಬಿದ್ರೂ ಮಣ್ಣೇ ಸಾಕಾಗ್ತಿಲ್ಲ ಅಂತಂದರೆ ಅಲ್ಲಿ ಮನೆ ಕಟ್ಟೋದಿಲ್ಲ. ನೀವು ಎಷ್ಟೇ ದುಡಿದ್ರೂ ಹಣ ಉಳಿಯಲ್ಲ, ನೀವೆಷ್ಟೇ ಸಂಪಾದನೆ ಮಾಡ್ಕೊಂಬಂದ್ರು ನಿಮ್ಮ ಜೀವನಕ್ಕೆ ಸಾಕಾಗಲ್ಲ. ಆದ್ದರಿಂದ ಈ ಭೂಮಿ ಅನಾಲಾಯಕು, ಇಲ್ಲಿ ಮನೆ ಕಟ್ಟಬಾರ್ದು ಅಂಥೇಳಿ ಆ ಮುಹೂರ್ತ ಮಾರ್ತಾಂಡ ಗ್ರಂಥದಲ್ಲಿ ಹೇಳ್ತಾರೆ. ಇದು ಒಂದು 50 ಶ್ಲೋಕಗಳಿವೆ. ಮಣ್ಣನ್ನು ತೆಗೆದು ಯಾವುದಾದ್ರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಭೂಮಿ ಯಾವುದಾದ್ರು ಸರಿ, ಈ ಅಳತೆ ಪ್ರಕಾರ ತೆಗೆದು ಮಣ್ಣೆಲ್ಲ ಮುಚ್ಚಿಬಿಟ್ಟು ಇನ್ನು ಸ್ವಲ್ಪ ಉಳಿತಾ ಒಳ್ಳೆಯದು. ಮಣ್ಣೇ ತೆಗೆದಾಯಿತು, ಮಣ್ಣೇ ಉಳಿಲಿಲ್ಲ ಅಂದರೆ ಇದು ಏಳಿಗೆ ಆಗೋದಿಲ್ಲ, ಸ್ವಲ್ಪ ದಿವಸ ಇರ್ತದೆ ಅಂತ. ಹಳ್ಳ ಎಲ್ಲ ತೆಗೆದಿರಿ, ಹಳ್ಳ ಮುಚ್ಚೋಕ್ಕೆ ಹೋಗ್ತಿದ್ದೀರಿ, ಮಣ್ಣು ಸಾಕಾಗ್ತೇ ಇಲ್ಲ, ಇನ್ನೂ ಬೇಕು ಅಂತ. ಆಮೇಲೆ ಅಲ್ಲಿ ಎತ್ಕೊಂಡು ತುಂಬ್ತೀವಿ. ಅಲ್ಲಿಗಾದ್ರೆ ಅವ್ರಿವ್ರ ಹತ್ರ ಸಾಲ ಮಾಡ್ಕೊಂಡು ಬದುಕೋ ಯೋಗ ಬಂದುಬಿಡುತ್ತೆ ನೋಡಿ. ಹೀಗೆ ಆ ಮನೆ ಏಳಿಗೆ ಆಗೋದಿಲ್ಲ, ಜೀರ್ಣವಾಸ್ತು ಆಗಿಬಿಡ್ತದೆ. ಈ ಥರ ಭೂಮಿ ನೋಡಿ, ಈಗ 30-40 ಸೈಟ್ ಸಿಕ್ತು ಅಂತ ಇಟ್ಕೊಳ್ಳಿವಿ. ಮನೆ ಕಟ್ಟಬೇಕು ಅಂದರೆ ಫಸ್ಟ್ ಮಾಡಿ 1.5 ಅಡಿ ಅಗಲ, ಉದ್ದ, ಆಳ ತೆಗೀರಿ. ಎಲ್ಲ ಮಣ್ಣು ಮುಚ್ಚುತ್ತಾ ಬನ್ನಿ. ತೆಗೆದ್ಬಿಡಿ, ಮತ್ತೆ ವಾಪಸ್ ಹಾಕ್ತಾ ಬನ್ನಿ. ಸಾಕಿದ್ರೆ ಒಂದು ಅರ್ಧ kg ಹೊತ್ತು ಒಂದಿಷ್ಟು ಮಣ್ಣು ಮುಕ್ಕಿದ್ರೆ ಆ ಮಣ್ಣಲ್ಲಿ ಇತ್ತು ಅಂದರೆ ಇದು ಒಳ್ಳೆಯ ಯೋಗ್ಯತೆ ಇರೋ ಜಾಗ, ಮನೆ ಕಟ್ಟಬೋದು ಅಂತ. ಮಣ್ಣೇ ಉಳಿಲಿಲ್ಲ ಅಂದರೆ ಇದು ಸ್ವಲ್ಪ ದಿವಸ ಇರ್ತದೆ, ಆಮೇಲೆ ಮಾರ್ಕೊಂಡ್ಬಿಡ್ತೀವಿ, ಇಲ್ಲ ಹೆಚ್ಚಿಗೆ ದಿವಸ ಇರಲ್ಲ ಮನೆ. ಹಳ್ಳ ತೆಗೆದಿದ್ದೀವಿ,
ಮಣ್ಣೆಲ್ಲ ತೆಗೆದು ವಾಪಸ್ ಬರ್ತೀವಿ, ಇನ್ನೂ ಹಳ್ಳಕ್ಕೆ ಇನ್ನೂ ಮಣ್ಣು ಬೇಕು ಅನಿಸ್ತಾ ಇದೆ. ಆಗ ಆಜು ಬಾಜಿನ ತೊಗೊಂಬಂದು ಮುಚ್ಚುತ್ತೀವಿ ಅಂತಂದರೆ ಅಲ್ಲಿ ಮನೆ ಕಟ್ಟರೆ ಉದ್ಧಾರ ಆಗಲ್ಲ. ಇಷ್ಟೇ. ಆದ್ದರಿಂದ ಯಾವ ಜಾಗದಲ್ಲಿ ಮಣ್ಣು ತೆಗೆದು ಕಂಪ್ಲೀಟಾಗಿ ಮುಚ್ಚಿದ್ರೂ ಇನ್ನೂ ಸ್ವಲ್ಪ ಮಿಕ್ಕಿತ್ತೋ ಆ ಮನೆ ಹೆಚ್ಚಿಸುತ್ತೆ. ಆ ಮನೆ ಕಟ್ಟರೋರಿಗೆ ಸಂತಾನೋತ್ಪತ್ತಿ ಹೆಚ್ಚಾಗತ್ತೆ, ಧನ ಧಾನ್ಯ ಧನ ಕನಕ ವಸ್ತ್ರ ಅಭಿವೃದ್ಧಿ ಆಗತ್ತೆ ಅಂಥೇಳಿ. ಆದ್ದರಿಂದ ಈ ಥರ ಟೆಸ್ಟ್ ಮಾಡ್ತಾಯಿದ್ರು. ಮಣ್ಣು ಯಾವ ಜಾಗದ ಮನೆ ಕಟ್ಟಕ್ಕೆ ಯೋಗ್ಯತೆ ತೆಗೆದು ನಿಮಗೆ ಟೆಸ್ಟ್ ಪ್ರಕಾರ ಗೊತ್ತಾಯಿತೋ ಅಲ್ಲಿ ಆ ಜಾಗಕ್ಕೆ ಮೊದಲು ವಾಸ್ತು ಪುರುಷನ ಪೂಜೆ ಮಾಡಬೇಕು. ಮನೆ ಕಟ್ಟಕ್ಕೆ ಮುಂಚೆ ಭೂಮಿ ಪೂಜೆ ಆಗಬೇಕು. ಏನಂತ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಹಣ್ಣು ಕಾಯಿ ಪೂಜೆ ಅರ್ಶಿನ ಕುಂಕುಮ ಎಲ್ಲ ತಂದು ಇಟ್ಟುಬಿಟ್ಟು ಪೂಜೆ ಮಾಡಿ. ಓಂ ಧರಾದೇವಿಯೇ ನಮಃ, ಓಂ ವರಹ ಸ್ವಾಮಿನೇ ನಮಃ, ಓಂ ಧರಾದೇವಿಯೇ ನಮಃ, ಓಂ ವರಹ ಸ್ವಾಮಿನೇ ನಮಃ, ಓಂ ಧರಾದೇವಿಯೇ ನಮಃ. ಧರ ಅಂದರೆ ಭೂಮಿ, ಭೂಮಿ ದೇವಿ ಭೂತಾಯಿ. ಓಂ ಧರಾದೇವಿಯೇ ನಮಃ, ಓಂ ವರಾಹ ಸ್ವಾಮಿನೇ ನಮಃ ಅಂಥೇಳಿ ಒಂದು 10 ನಿಮಿಷ ಮಂತ್ರ ಹೇಳ್ಕೊಂಡು ಪೂಜೆ ಮಾಡಿ ಆಮೇಲೆ ಮನೆ ಕಟ್ಟ ಶುರು ಮಾಡಿದ್ರೆ ಐನು ಗುಡುಗು ಮಿಂಚು ಮಳೆ ಭೂಕಂಪ ಆದರೂ ಕೂಡ ಮನೆ ಶೇಕ್ ಆಗೋದಿಲ್ಲ. ಯಾಕಂದರೆ ನೀವು ಹಳ್ಳ ತೆಗೆದು ಮಣ್ಣೆಲ್ಲ ಮುಚ್ಚಿದ ಮೇಲೂ ಸ್ವಲ್ಪ ಮಿಕ್ಕಿತ್ತಲ್ಲ, ಮಿಕ್ಕಿರೋದನ್ನು ಹೆಚ್ಚಿಸುತ್ತು ಅಂತ, ಹೆಚ್ಚಿಗೆ ಆಯಿತು ಅಂತ, ಅಭಿವೃದ್ಧಿ ಆಯಿತು ಅಂತೇಳಿ. ನೀವು 50 ರೂಪಾಯಿ ತಂದರೆ 100 ರೂಪಾಯಿ ಆಗುತ್ತೆ. ನೀವು ಒಂದು ಮಗು ಅಂದರೆ 2 ಮಗು ಆಗುತ್ತೆ. ಹೀಗೆ ಸುಖ ಶಾಂತಿ ಆರೋಗ್ಯ ಐಶ್ವರ್ಯ ಎಲ್ಲವೂ ಪ್ರಾಪ್ತಿಯಾಗ್ತದೆ ಅಂಥೇಳಿ ಇದೊಂದು ಫಾರ್ಮುಲಾ ಹಿಂದಿನ ಕಾಲದಲ್ಲಿ ಕಂಡುಹಿಡಿದಿದ್ದಾರೆ. ಇದು ಸಾವಿರಾರು ವರ್ಷದಿಂದ ಈಗ ಈ ನಮ್ಮ ಚೋಳರು ಕದಂಬರು ಹೊಯ್ಸಳ ಇವರೆಲ್ಲ ದೇವಾಲಯಗಳೆಲ್ಲ ಕಟ್ಟರೆ ಇವತ್ತು ಕೂಡ ಏನು ಡ್ಯಾಮೇಜ್ ಆಗಿದೆ. ಎಷ್ಟು ಚೆನ್ನಾಗಿದೆ ಈ ಥರ ಟೆಸ್ಟ್ ಮಾಡಿದ್ದಾರೆ. ನೋಡೋದಲ್ಲ ವೀಕ್ಷಕರೇ, ಒಂದು ಮನೆ ಕಟ್ಟಕ್ಕೆ ಏನು ಟೆಸ್ಟ್ ಮಾಡಬೇಕು ಅಂತ. ಇದೇ ರೀತಿ ನಾಳೆ ಇನ್ನೊಂದು ಫಾರ್ಮುಲಾ ಇದೆ, ಅದು ತಿಳಿಸ್ತೀನಿ. ಅದಕ್ಕೆ ಮುಂಚೆ ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟಿಗೆ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಒಳ್ಳೆಯದು. ಆಮೇಲೆ ಏಡ್ಸು, ಕ್ಯಾನ್ಸರು, ಪಿಟ್ಸು, ಲಕ್ವಾ ಈ ಥರದ್ದೆಲ್ಲ ಕೆಲವು ಕ್ರೋನಿಕ್ ಡಿಸೀಸ್ ಇರ್ತದಲ್ಲ, ಅಂಥದ್ದು ಏನಾದ್ರು ಇತ್ತು ಅಂದರೆ ಅದು ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ಅದನ್ನು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀರಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.